ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿಲ್ಲಿ ಒಂದು ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಅಂತಂದರೆ ತುಂಬ ದಿನ ಆಯಿತು, 2 ವರ್ಷದ ಮೇಲಾಯಿತು ಮನೆ ದೇವ್ರಿಗೆ ಹೋಗಿ ಬರೋಕ್ಕಾಗಲೇ ಇಲ್ಲ. ಏನೋ ಒಂದು ಸ್ವಲ್ಪ ಪರ್ಸ್ನಲ್ ವಿಷಯ ಇತ್ತು, ಹಾಗಾಗಿ ಸೊ ಇವತ್ತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ಸಂಡೇ ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 5:30 5:45ಗೆಲ್ಲ ಮನೆ ಬಿಟ್ವಿ. ನೋಡಿ 6 ಗಂಟೆಗೆಲ್ಲ ಸೂರ್ಯ ಎಷ್ಟು ಚೆನ್ನಾಗಿ ಉದಯ ಆಗ್ತಾ ಇದ್ದಾನೆ ಅಂತ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ. ವ್ಯೂಸು ತುಂಬ ಒಂಥರ ಯೆಲ್ಲೋ ಕಲರ್ ಇದಾಗಿ ಬೆಳಿಗ್ಗೆನೇ ಅಲ್ವಾ, ಒಂಥರ ಬೆಳಗಿನ ಜಾವ ಮೂಡೇ ಒಂಥರ ಚೆನ್ನಾಗಿರುತ್ತೆ. ಸೊ ಬೇಗ ಹೋದರೆ ಬೇಗ ಬರ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಬೆಳಿಗ್ಗೆನೇ ಬಿಟ್ವಿ. ಸೊ ಮಕ್ಕಳು ಕೂಡ ಇದ್ರಲ್ಲ, ಹಾಗಾಗಿ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಬಿಟ್ವಿ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತು, ಮತ್ತು ಟ್ರಾಫಿಕ್ ಕೂಡ ಇರಲಿಲ್ಲ. ಆರಾಮಾಗಿ ಹೋದ್ವಿ, ಏನೂ ಒಂಥರ ಸುಸ್ತಾಗಲಿಲ್ಲ, ಟಯರ್ಡ್ ಆಗಲಿಲ್ಲ. ಆಮೇಲೆ ಇವಾಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಬೇಗ ಹೋದರೆ ಬೇಗ ರೀಚ್ ಆಗ್ಬೋದಲ್ಲ ಅಂತ ಉದ್ದೇಶಕ್ಕೆ ಬೇಗ ಹೊರಟ್ವಿ. ಇಲ್ಲಿ ಬಂದು ದೇವಸ್ಥಾನದ ಹತ್ರ ಇದು ಪೂಜೆ ಸಾಮಾನುಗಳೆಲ್ಲ ತೊಗೊಂಬಿಡೋಣ ಅಂತ ಹೇಳಿ ತೊಗೋತಾ ಇದ್ದೀವಿ. ನಾನು ಮನೆಯಿಂದ ಏನೂ ತೊಗೊಂಬಂದಿರಲಿಲ್ಲ. ದೇವಸ್ಥಾನದ ಹತ್ರನೇ ಎಲ್ಲನೂ ಸಿಗುತ್ತೆ, ಹೂವಿಂದನೂ ಪ್ರತಿಯೊಂದು ಪೂಜೆ ಸಾಮಾನುಗಳೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಸರಿ ಅಲ್ಲೇ ತೊಗೊಂಬಿಡೋಣ ಅಂತ ಹೇಳಿ ಇಲ್ಲಿ ಬಂದು ಪೂಜೆ ಸಾಮಾನೆಲ್ಲ ತೊಗೋತಾ ಇದ್ದೀವಿ. ಈ ದೇವಸ್ಥಾನ ಬಂದು ನರಸೀಪುರದಿಂದ ಸ್ವಲ್ಪ ಮುಂದೆ ತಗಡೂರು ಮತ್ತು ತಾಯಿಯೂರು ಅಂತ ಹೇಳಿ, ಅಲ್ಲೇ ನಮ್ಮದು ಗಂಡು ದೇವರು ಮತ್ತು ಹೆಣ್ಣು ದೇವರು ಇಬ್ಬರು ಇರೋದು. ಈ ದೇವಸ್ಥಾನದ ಹೆಸರು ಬಂದು ಅಂಕನಾಥೇಶ್ವರ ದೇವಸ್ಥಾನ ಅಂತ. ನಮ್ಮ ಮನೆ ದೇವರು ಕೂಡ ಅಂಕನಾಥೇಶ್ವರ ದೇವಸ್ಥಾನನೇ. ಸೊ ಹಾಗಾಗಿ ವರ್ಷಕ್ಕೊಂದು ಸರಿ ನಾವು ಬಂದೇ ಬರ್ತೀವಿ. ಬಟ್ ಲಾಸ್ಟ್ ಟೈಮ್ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ವರ್ಷ ಬಂದ್ವಿ. ನೋಡಿ ಪಾಪ ಅಲ್ಲಿ ಪೂಜೆ ಸಾಮಾನೆಲ್ಲ ಕಟ್ತಾಯಿದ್ರು. ಅದು ಕುರಿ ಬಂದು ಅವರು ಹೂ ಕಟ್ತಾ ಇದ್ರಲ್ಲ, ಅದನ್ನೆಲ್ಲ ಪಾಪ ತಿನ್ನೋದಕ್ಕೆ ಬರ್ತಾಯಿದೆ. ಪಾಪ ಇವ್ರಿಗೂ ಎಷ್ಟು ಹಿಂಸೆ ಅನ್ಸುತ್ತಲ್ವ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಅವರು ಪಾಪ ಅದೆಲ್ಲ ಓಡಿಸಿ ಮತ್ತು ಹೂವೆಲ್ಲ ಇದು ಮಾಡಿಕೊಂಡು ನಮಗೆ ಪೂಜೆ ಸಾಮಾನು ಕೊಡೋದಕ್ಕೆ ಬಂದರು. ಹೆಣ್ಣು ದೇವರು ಬಂದು ಇದರಿಂದ ಇನ್ನೂ ಸ್ವಲ್ಪ ಒಳಗಡೆ ಹೋಗಬೇಕು, ಊರೊಳಗಡೆ ಇದೆ ಅದು. ಇಲ್ಲಿ ಮಾಮೂಲಿ ಅಂಕನಾಥೇಶ್ವರ ದೇವಸ್ಥಾನ ಇದೆ. ಇದು ಬಂದು ಎಲ್ಲನೂ ಕೂಡ ಆಲ್ಟರ್ನೇಟ್ ಮಾಡಿಸ್ತಾ ಇದ್ದಾರೆ. ಅಂದರೆ ಮುಂಚೆ ಹಳೆ ದೇವಸ್ಥಾನ ಇತ್ತು, ಇವಾಗ ಹೊಸದಾಗಿ ಎಲ್ಲನೂ ಕೂಡ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಆವಾಗ ಅಂತಂದರೆ ಬರೀ ಕಲ್ಲಲ್ಲೇ ಇದೆ, ಇದು ಏನು ಪೇಂಟ್ ಏನು ಮಾಡಿಸಿಲ್ಲ, ಮತ್ತು ಏನು ಇದು ಮಾಡಿಸಿಲ್ಲ ನೀಟಾಗಿ. ಸೊ ಹಾಗಾಗಿ ಇವಾಗ ಎಲ್ಲನೂ ಕೂಡ ನೀಟಾಗಿ ಹಚ್ಕಟ್ಟು ಮಾಡಿಸ್ತಿದ್ದಾರೆ. ಇದು ಒಳಗಡೆ ಬಂದು ಇನ್ನು ಗರ್ಭಗುಡಿ ಇಲ್ಲಿ ಒಳಗಡೆ ಹೋಗಬೇಕು. ನೋಡಿ ಈಗ ಎಲ್ಲ ಕೂಡ ಫುಲ್ಲು ಕಲ್ಲಲ್ಲೇ ಇರೋದದು. ಯಾವುದನ್ನು ಕೂಡ ಅವರು ಇದು ಮಾಡಿಸಿಲ್ಲ, ಪೇಂಟ್ ಆಗಲಿ ಇನ್ನೊಂದಾಗಲಿ ಮಾಡಿಸಿಲ್ಲ. ಬಟ್ ಈ ಸರಿ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಎಲ್ಲನೂ ಕೂಡ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಇದೇ ಇದು ದೇವರು ಅಂಕನಾಥೇಶ್ವರ ದೇವಸ್ಥಾನ, ಒಳಗಡೆ ಗರ್ಭಗುಡಿ ಇರೋದಿದು. ಇಲ್ಲಿ ನಾವು ಹೊರಗಡೆ ನಿಂತು ಪೂಜೆ ಮಾಡಿಸ್ಕೋಬೇಕು. ಈಗ ನೋಡಿ ಎಲ್ಲನೂ ಕೂಡ ತೆಗೆದಾಕ್ಬಿಟ್ಟಿದ್ದಾರೆ. ಮುಂಚೆ ಏನಾಗಿತ್ತು ಅಂದರೆ ಲೈನಕ್ಕೆ ಹಾಕಿಸ್ಬಿಟ್ಟಿದ್ರು ಕಂಬಿಗಳ ಥರ. ಸೊ ಈಗ ಎಲ್ಲನೂ ರೆಡಿ ಮಾಡ್ತಾ ಇರೋದ್ರಿಂದ ಎಲ್ಲನೂ ತೆಗೆದುಬಿಟ್ಟಿದ್ದಾರೆ. ಒಂಥರ ಖಾಲಿ ಥರ ಅನ್ನಿಸ್ತಾ ಇತ್ತು ನಮಗಂತೂ ದೇವಸ್ಥಾನ. ಸೊ ಸರಿ ಪ್ರದಕ್ಷಿಣೆನಾರು ಹಾಕೊಂಬಂದ್ಬಿಡೋಣ ಅಂತ ಬಂದ್ವಿ. ಬಟ್ ಅಲ್ಲೂ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಲ್ಲನೂ ರೆಡಿ ಮಾಡ್ತಾ ಇರೋದಕ್ಕೆ. ನೋಡ್ತಾ ಇದ್ದಾರೆ ಅಲ್ಲಿ ಆ ಕಡೆಯಿಂದ ಹೋಗೋದಕ್ಕೆ ಜಾಗನೇ ಇಲ್ಲ. ಅವರಂದರು ಇನ್ನೊಂದು ವರ್ಷ ಆಗ್ಬೋದು, ಗೊತ್ತಿಲ್ಲ, ಒಟ್ಟಿನಲ್ಲಿ ನೀಟಾಗಿ ಮುಗಿಯುತ್ತೆ ಅಷ್ಟೊತ್ತಿಗೆ ಅಂತ ಹೇಳ್ತಾಯಿದ್ರು. ನೋಡೋಣ ನೆಕ್ಸ್ಟ್ ವರ್ಷ ಹೋಗೋಷ್ಟೊತ್ತಿಗೆ ರೆಡಿ ಆಗ್ಬೋದು ಅಂತ ನಾವು ಅಂದ್ಕೊಂಡು ಸುಮ್ಮನೆ ಆದ್ವಿ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ಹಾಗೆ ಇಲ್ಲಿ ಅಡುಗೆ ಕೂಡ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಈಗ ಯಾರಾದರೂ ಹರಿಸ್ಕೊಂಡಿರ್ತಾರಲ್ಲ ದೇವಸ್ಥಾನದ ಹತ್ರ ಬಂದು ಅಡುಗೆ ಮಾಡಿ ನಾವು ಊಟ ಮಾಡಿ ಹೋಗ್ತೀವಿ ಅಂತ, ಆ ಥರನೂ ಕೂಡ ಇಲ್ಲಿ ಮಾಡ್ತಾರೆ. ನಾವು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಬಂದಾಗ ನಾವು ಕೂಡ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೋಗಿದ್ವಿ. ಒಂಥರ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಎಲ್ಲರೂ ಸೇರಿ ಆ ಥರ ಕೂಡಿ ಒಟ್ಟಿಗೆ ಊಟ ಮಾಡಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ, ಸೊ ಎಲ್ಲರೂ ಸೇರಿದಾಗ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಾಗರಕಲ್ಲು ಇರುವಂತಹದ್ದು. ಇಲ್ಲೂ ಕೂಡ ನೋಡಿ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅವರು. ನಾಗರಕಲ್ಲಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು. ನನ್ನ ಮಗ ಏನಿದೆ ಅಂತ ಹೇಳಿ ಹತ್ತಿ ನೋಡ್ತಿದ್ದೆ. ಮಕ್ಕಳಿಗೇನೋ ಒಂದು ಕ್ಯೂರಿಯಾಸಿಟಿ ಅಲ್ವಾ, ನಾವೇನು ಮಾಡಬೇಡ ಅಂತೀವಿ ಅದ್ರ ಕಡೆನೇ ಅವು ಗಮನ ಎಳೆಯೋದು ಜಾಸ್ತಿ. ಇಲ್ಲಿ ದೇವ್ರದ್ದು ತೊಳಿತಾರಲ್ಲ ವಿಗ್ರಹನ, ಅದು ನೀರು ಬರೋ ಜಾಗ ಇದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್, ಎಲ್ಲರಿಗೂ ಲೈಕ್ ಆಯಿತು ಅಂತ ಅನ್ಕೋತೀನಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಟೇಕ್ ಕೇರ್ ಆಲ್.